ಎಲ್ರಿಗೂ ನಮಸ್ಕಾರ. ಪ್ರಿಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಪರಿಸರ ವಿಜ್ಞಾನ ಎನ್ವಿರಾನ್ಮೆಂಟಲ್ ಸೈನ್ಸ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನು ತೊಗೊಂಡು ಬಂದಿದ್ದೀನಿ. ಮುಂದೆ ಬರುವಂತಹ TET ಆಗಿರ್ಬೋದು, ಹಾಗೆ HSTR, GPSTR ಪರೀಕ್ಷೆಗಳಿಗೆ ನಿಮಗೆ ಬಹಳನೇ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಒಳ್ಳೊಳ್ಳೆ ಪ್ರಶ್ನೋತ್ತರಗಳನ್ನು ಈ ವಿಡಿಯೋ ಒಳಗೊಂಡಿರುತ್ತೆ ಅಂತ ಹೇಳ್ತಾ ಸೊ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ಆ್ಯಸ್ ಯೂಶುವಲ್ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಅಥವಾ ಯಾರೇನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ, ಜಾಸ್ತಿ ತಡ ಮಾಡೋದು ಬೇಡ. ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನೋಡಿ. ಇಲ್ಲಿ ಒತ್ತಡದ SI ಏಕಮಾನ ಯಾವುದು ಅಂತ ಕೇಳಿದ್ದಾರೆ. ಸೊ ನಾನು ಮತ್ತೆ ಆಪ್ಷನ್ಸ್ನ ಓದಲ್ಲ, ಸ್ಕ್ರೀನ್ ಮೇಲೆ ಏನು ಅಪಿಯರ್ ಆಗ್ತಿದೆ ಅಲ್ವಾ, ನೀವು ಪಾಸ್ ಮಾಡಿಕೊಂಡು ಆಪ್ಷನ್ಸ್ನ ನೋಡಿ ಉತ್ತರವನ್ನು ಗೆಸ್ ಮಾಡಿ, ಆಮೇಲೆ ನಾನು ಸರಿಯಾಗಿರುವಂತಹ ಆನ್ಸರ್ ಏನು ಅಂತ ನಿಮಗೆ ಹೇಳ್ತೀನಿ. ಸೊ ಇಲ್ಲಿ ಒತ್ತಡದ ಏಕಮಾನ ಅಂತ ಬಂದಾಗ ನಿಮಗೆ 4 ಆಪ್ಷನ್ಸ್ನ ಕೊಟ್ಟಿದ್ದಾರೆ. ಈ 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಆಪ್ಷನ್ 1, 2, 3, 4. ಸರಿಯಾದಂತಹ ಆನ್ಸರ್ ಬಂದು ಆಪ್ಷನ್ 2 ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ ನೋಡಿ. ನಿಶ್ಚಲ ಸ್ಥಿತಿಯಲ್ಲಿ ಇರುವ ಕಾಯವೊಂದು ಆ ಕ್ಷಣದಲ್ಲಿ ಚಲಿಸಲಾರಂಭಿಸಲು ಬೇಕಾದ ಬಲವೇ ಅದರ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ನೋಡಿ, 4 ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ಆಪ್ಷನ್ 1, 2, 3, 4. 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಆಪ್ಷನ್ 4 ಸ್ಥಾಯಿ ಘರ್ಷಣೆಯ ಅಳತೆಯಾಗಿರುತ್ತದೆ ಅಂತ ಉತ್ತರ ಇದೆ. ಸೊ ಎರಡನೇ ಪ್ರಶ್ನೆ, ನಿಶ್ಚಲ ಸ್ಥಿತಿಯಲ್ಲಿ ಇರುವಂತಹ ಕಾಯವೊಂದು ಆ ಕ್ಷಣದಲ್ಲಿ ಚಲಿಸಲಾರಂಭಿಸಲು ಬೇಕಾದ ಬಲವೇ ಅದರ ಸ್ಥಾಯಿ ಘರ್ಷಣೆಯ ಅಳತೆ. ಮುಂದಿನ ಪ್ರಶ್ನೆ, ಮೂರನೇ ಪ್ರಶ್ನೆ, ಉಕ್ಕಿನ ತಂತಿಗಿಂತ ಶಕ್ತಿಶಾಲಿಯಾಗಿರುವ ಸಂಶ್ಲೇಷಿತ ಎಳೆ ಯಾವುದು ಅಂತ ಕೇಳಿದ್ದಾರೆ. ಸೊ ನೋಡಿ, ಇಲ್ಲಿ ಎಷ್ಟನೇ ಪ್ರಶ್ನೆ ಇದು? ಮೂರನೇ ಪ್ರಶ್ನೆ. 4 ಆಯ್ಕೆಗಳಿದೆ. ಮೂರನೇ ಪ್ರಶ್ನೆಗೆ 4 ಆಯ್ಕೆಗಳನ್ನ ಕೊಟ್ಟು ಪ್ರಶ್ನೆ ಕೇಳಿರೋದ್ರಿಂದ ಸರಿಯಾಗಿರುವಂತಹ ಉತ್ತರ ಏನು? ಸೊ ನೀವು ಗೆಸ್ ಮಾಡಿದ್ದೀರಾ ಅಂತ ಭಾವಿಸ್ತಾ ಆನ್ಸರ್ ಏನಪ್ಪ ಅಂತಂದರೆ ಆಪ್ಷನ್ 2 ನೈಲಾನ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಉಕ್ಕಿನ ತಂತಿಗಿಂತ ಶಕ್ತಿಶಾಲಿಯಾಗಿರುವಂತಹ ಸಂಶ್ಲೇಷಿತ ಎಳೆ ಅಂತ ಬಂದಾಗ ನೈಲಾನ್ ಸರಿಯಾದ ಆನ್ಸರ್ ಆಗಿರುತ್ತೆ. ಇನ್ನು 4ನೇ ಪ್ರಶ್ನೆ ನೋಡಿ. ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಬಳಸಲಾಗುವ ಸಮಸ್ಥಾನಿ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಕ್ಯಾನ್ಸರ್ಗೆ ಏನು ಮೆಡಿಸಿನ್ಸ್ ಕೊಡ್ತಾರೆ ಅಥವಾ ಟ್ರೀಟ್ಮೆಂಟ್ ಕೊಡ್ತಾರೆ, ಆ ಒಂದು ಟ್ರೀಟ್ಮೆಂಟ್ನಲ್ಲಿ ಬಳಸುವಂತಹ ಒಂದು ಸಮಸ್ಥಾನಿ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ A, B, C, D 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಯಾವುದು? ಎಸ್, ನೀವು ಗೆಸ್ ಮಾಡಿರೋದು ಕರೆಕ್ಟ್ ಆಗಿದೆ. ಆಪ್ಷನ್ 4 ಕೋಬಾಲ್ಟ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಮುಂದಿನ ಪ್ರಶ್ನೆ, 5ನೇ ಪ್ರಶ್ನೆ, ಮಾನವನ ವಿಸರ್ಜನಾಂಗ ವ್ಯೂಹದಲ್ಲಿ ಮೂತ್ರ ಹರಿಯುವ ಸರಿಯಾದ ಅನುಕ್ರಮಣಿಕೆ ಅಂತ ಸರಿಯಾಗಿರುವಂತಹ ಆರ್ಡರ್ ವೈಸ್ ನೀವು ಹೇಳಬೇಕಾಗತ್ತೆ. ಆಪ್ಷನ್ಸ್ ನೋಡಿ. ಆಪ್ಷನ್ A, B, C, D 4 ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ಎಷ್ಟನೇ ಪ್ರಶ್ನೆ? 5ನೇ ಪ್ರಶ್ನೆಗೆ 4 ಆಯ್ಕೆಗಳು ಈ ರೀತಿ ಇದೆ. ಸೊ ನೀವು ಆಯ್ಕೆಗಳನ್ನ ನೋಡಿ ಉತ್ತರವನ್ನು ಗೆಸ್ ಮಾಡಿದ್ದೀರಾ ಅಂತ ಭಾವಿಸ್ತಾ ಆನ್ಸರ್ನ ಹೇಳ್ತಾ ಇದ್ದೀನಿ. ಆಪ್ಷನ್ 4 ಮೂತ್ರಜನಕಾಂಗ, ಮೂತ್ರನಾಳ, ಮೂತ್ರಕೋಶ, ಯುರಿತ್ರ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ. ಮುಂದಿನ ಪ್ರಶ್ನೆ, 6ನೇ ಪ್ರಶ್ನೆ, ಅತಿ ಸಾರರಿಕ್ತ ನೈಟ್ರಿಕ್ ಆಮ್ಲದೊಂದಿಗೆ ವರ್ತಿಸಿ ಹೈಡ್ರೋಜನ್ ಅನಿಲ ಬಿಡುಗಡೆ ಮಾಡುವಂತಹ ಲೋಹಗಳು ಯಾವುದು ಅಂತ ಕೇಳಿದ್ದಾರೆ. 6ನೇ ಪ್ರಶ್ನೆ. ಆಪ್ಷನ್ 1, 2, 3, 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ 4ನೇ ಆಯ್ಕೆ ಏನಿದೆ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಮುಂದಿನ ಪ್ರಶ್ನೆ, 7ನೇ ಪ್ರಶ್ನೆ, ಪರಿಕಲ್ಪನಾ ನಕ್ಷೆಯ ಸರಿಯಾದ ಅನುಕ್ರಮಣಿಕೆ, ಪರಿಕಲ್ಪನಾ ನಕ್ಷೆಯ ಸರಿಯಾಗಿರುವಂತಹ ಒಂದು ಆರ್ಡರ್ ಯಾವುದು ಅಂತ ಕೇಳಿದ್ದಾರೆ. ಯಾವ ರೀತಿಯಾಗಿರುವಂತಹ ಒಂದು ಆರ್ಡರ್ ಅಂತ. ಆಪ್ಷನ್ 1, 2, 3, 4 ನೋಡಿ. 4 ಆಯ್ಕೆಗಳು ಈ ರೀತಿ ಇದೆ. ಎಷ್ಟನೇ ಪ್ರಶ್ನೆ? ಇದು 7ನೇ ಪ್ರಶ್ನೆ. 7ನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಆಪ್ಷನ್ 2 ನೋಡಿ. ಇಲ್ಲಿ ಅಮೂರ್ತತೆಯ ಹಂತ, ಪ್ರಸ್ತಾವನಾ ಹಂತ, ಹಾಗೆ ಅನ್ವಯಿಸುವಿಕೆ ಮತ್ತು ಮುಕ್ತಾಯ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಅಥವಾ ಆರ್ಡರ್ ವೈಸ್ ಆಗಿರುತ್ತೆ. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ, 8ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಸಮರೂಪ ಮಿಶ್ರಣ ಯಾವುದು ಅಂತ ಕೇಳಿದ್ದಾರೆ. ಸಮರೂಪ ಮಿಶ್ರಣ ಯಾವ್ಯಾವುದು ಅಂತ. ಆಪ್ಷನ್ 1, 2, 3, 4. ಸೊ ಯಾವ್ದಿರ್ಬೋದು ಹಾಗಾದ್ರೆ ಆನ್ಸರ್ ಇದಕ್ಕೆ ಆಪ್ಷನ್ 1 ಕಾರ್ಬನ್ ಡೈಆಕ್ಸೈಡ್ನಲ್ಲಿ ಸಲ್ಫರ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಮುಂದಿನ ಪ್ರಶ್ನೆ, 9ನೇ ಪ್ರಶ್ನೆ, ಅರಣ್ಯ ನಾಶದಿಂದ ಏನಾಗುತ್ತೆ? ಅರಣ್ಯ ಕಡಿಮೆ ಇದ್ದಾಗ ಅಥವಾ ಅರಣ್ಯವನ್ನು ನಾಶ ಮಾಡಿದಂಥ ಸಂದರ್ಭದಲ್ಲಿ ಏನೇನೆಲ್ಲ ಸಮಸ್ಯೆ ಆಗುತ್ತೆ ಅನ್ನೋದು ಪ್ರಶ್ನೆಯಲ್ಲಿ ನೋಡಿ. ಇಲ್ಲಿ 4 ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ಅರಣ್ಯ ನಾಶದಿಂದ ಏನಾಗಬಹುದು ಅಂತ. ಸೊ ಆಯ್ಕೆಗಳನ್ನ ನೋಡಿದ್ರೆ ಅಂತ ಭಾವಿಸ್ತಾ ನಾನು ಉತ್ತರವನ್ನು ಹೇಳ್ತಾ ಇದ್ದೀನಿ. ಪರಿಸರದಲ್ಲಿ ಅಸಮತೋಲನ ಉಂಟಾಗುತ್ತೆ. ಅರಣ್ಯ ನಾಶದಿಂದ ಪರಿಸರದಲ್ಲಿ ಏನಾಗುತ್ತೆ? ಅಸಮತೋಲನ ಉಂಟಾಗುತ್ತೆ ಅಂತಕ್ಕಂಥದ್ದು.
ಮುಂದಿನ ಪ್ರಶ್ನೆ ನೋಡಿ, 10ನೇ ಪ್ರಶ್ನೆ. ಕಲ್ಪನೆಗಳ ಅನ್ವೇಷಣೆ, ಪ್ರಾಯೋಗಿಕತೆ ಮತ್ತು ವಿಮರ್ಶಾತ್ಮಕ ಚಿಂತನೆಗಳನ್ನು ಉತ್ತೇಜಿಸುವಂತಹ ಒಂದು ವಿಧಾನ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ 1, 2, 3, 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ 2 ಶೋಧನಾ ಆಧಾರಿತ ಬೋಧನಾ ಕಲಿಕಾ ವಿಧಾನ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ. ಮುಂದಿನ ಪ್ರಶ್ನೆ 11ನೇ ಪ್ರಶ್ನೆ ನೋಡಿ, ಸೌರಮಂಡಲದಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ಭ್ರಮಿಸುವ ಗ್ರಹಗಳ ಜೋಡಿಯನ್ನು ಗುರುತಿಸಿ. ಸೌರಮಂಡಲದಲ್ಲಿ ಏನು ಪೂರ್ವದಿಂದ ಪಶ್ಚಿಮಕ್ಕೆ ಭ್ರಮಿಸ್ತಕ್ಕಂತಹ ಗ್ರಹಗಳ ಜೋಡಿ ಯಾವುದು ಅನ್ನೋದು ಪ್ರಶ್ನೆ ಆಗಿರುತ್ತೆ. ಆಪ್ಷನ್ 1 ನೋಡಿ, ಇಲ್ಲಿ ಶುಕ್ರ ಮತ್ತು ಯುರೇನಸ್, ಶುಕ್ರ ಮತ್ತು ಗುರು, ಯುರೇನಸ್ ಮತ್ತು ಶನಿ, ಯುರೇನಸ್ ಮತ್ತು ಬುಧ ಅಂತ ಇದೆ. 11ನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಅಂತ ನೋಡೋದಾದ್ರೆ ಆಪ್ಷನ್ 1 ಶುಕ್ರ ಮತ್ತು ಯುರೇನಸ್ ಗ್ರಹಗಳೇನಿದ್ದಾವೆ ಪೂರ್ವದಿಂದ ಪಶ್ಚಿಮಕ್ಕೆ ಭ್ರಮಿಸ್ತಕ್ಕಂತಹ ಒಂದು ಗ್ರಹಗಳ ಜೋಡಿ ಅಂತ ನಾವಿಲ್ಲಿ ಹೇಳ್ಬೋದು. ಇನ್ನು ಮುಂದಿನ ಒಂದು ಪ್ರಶ್ನೆ ನೋಡಿ, ಇಲ್ಲಿ 12ನೇ ಪ್ರಶ್ನೆ. ತಾರ್ಕಿಕ ಚಿಂತನೆ, ಚರ್ಚೆ, ವಾದ, ವಿಶ್ಲೇಷಣೆಗಳ ಮೂಲಕ ಪಕ್ಷಪಾತ ಹಾಗೂ ಪೂರ್ವಗ್ರಹ ಪೀಡಿತ ದೃಷ್ಟಿಕೋನವನ್ನು ನಿಗ್ರಹಿಸುವ ಮತ್ತು ನಿರ್ದಿಷ್ಟ ರೀತಿಯಲ್ಲಿ ಯೋಚಿಸುವ ನಿರ್ದಿಷ್ಟ ವರ್ತನಾ ವಿನ್ಯಾಸದ ಮನೋವೃತ್ತಿಯು ಡ್ಯಾಶ್ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಇದಕ್ಕೆ ಉತ್ತರ ಏನಿರ್ಬೋದು? ವೈಜ್ಞಾನಿಕ ವೀಕ್ಷಣೆ, ವೈಜ್ಞಾನಿಕ ಗ್ರಹಣ ಶಕ್ತಿ, ವೈಜ್ಞಾನಿಕ ಮನೋಭಾವ, ವೈಜ್ಞಾನಿಕ ಮನೋವೃತ್ತಿ ಅಂತ ಇದೆ. ಎಷ್ಟನೇ ಪ್ರಶ್ನೆ ಇದು? 12ನೇ ಪ್ರಶ್ನೆ. ಸೊ ಏನಿರ್ಬೋದು ಹಾಗಾದ್ರೆ ಇದಕ್ಕೆ ಉತ್ತರ? ಎಸ್, ಆಪ್ಷನ್ 3 ವೈಜ್ಞಾನಿಕ ಮನೋಭಾವ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ ನೋಡಿ, ಇಲ್ಲಿ 13ನೇ ಪ್ರಶ್ನೆ. ಸೊ ಇಲ್ಲಿ ಸ್ಟೇಟ್ಮೆಂಟ್ಸ್ಗಳನ್ನು ಕೊಟ್ಟಿದ್ದಾರೆ, ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆಗಳಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ ಅನ್ನು ನೀವು ಹೇಳಬೇಕಾಗತ್ತೆ. ಸೊ ಮೊದಲನೇ ಹೇಳಿಕೆ ನೋಡಿ, ರಸಗೊಬ್ಬರಗಳು ಯಾವುದೇ ರೀತಿಯ ಹ್ಯೂಮಸ್ ಅನ್ನ ಮಣ್ಣಿಗೆ ಒದಗಿಸುವುದಿಲ್ಲ. ಹೇಳಿಕೆ 2, ಸಾಪೇಕ್ಷವಾಗಿ ಸಾವಯವ ಗೊಬ್ಬರವು ಸಸ್ಯ ಪೋಷಕಗಳನ್ನು ಕಡಿಮೆ ಪ್ರಮಾಣದಲ್ಲಿ ಹೊಂದಿರುತ್ತೆ. ಸೊ ಇದೆ 2 ಹೇಳಿಕೆಗಳು. ಇದರಲ್ಲಿ ಹೇಳಿಕೆ ಯಾವುದು ತಪ್ಪು ಯಾವುದು ಸರಿ ಅನ್ನೋದನ್ನ ನೀವು ಹೇಳಬೇಕಾಗತ್ತೆ. ಎಷ್ಟನೇ ಪ್ರಶ್ನೆ ಇದು? 13ನೇ ಪ್ರಶ್ನೆ. ಸೊ ಸರಿಯಾಗಿರುವಂತಹ ಉತ್ತರ ಯಾವುದು ಅಂತ ಹೇಳಿದ್ರೆ 3ನೇ ಪ್ರಶ್ನೆ. ಹೇಳಿಕೆ 1 ಮತ್ತು ಹೇಳಿಕೆ 2 ಕೂಡ ಸರಿಯಾಗಿರುವಂತಹ ಸ್ಟೇಟ್ಮೆಂಟ್ಸ್ಗಳು. ಸೊ ಹಾಗಾಗಿ ಆಪ್ಷನ್ 3 ಸರಿಯಾದ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆ 14ನೇ ಪ್ರಶ್ನೆ. ವಿದ್ಯಾರ್ಥಿ, ಬೋಧಕ ಮತ್ತು ಸಂಪನ್ಮೂಲಗಳ ನಡುವಿನ ಅಂತರವನ್ನು ಕಡಿಮೆ ಮಾಡುವಂತಹ ಸಾಧನಗಳು ಅಂತ ಕೇಳಿದ್ದಾರೆ. ಸೊ ವಿದ್ಯಾರ್ಥಿ, ಬೋಧಕರು ಅಂತಂದರೆ ಟೀಚರ್ಸ್, ಮತ್ತು ಸಂಪನ್ಮೂಲಗಳು ಅಂತಂದರೆ ನಾವು ಟೀಚಿಂಗ್ ಏಡ್ಸ್ ಅಂತ ಏನು ಹೇಳ್ತೀವಲ್ಲ ಅದನ್ನು ನಾವು ಸಂಪನ್ಮೂಲಗಳು ಅಂತ ಹೇಳ್ತೀವಿ. ಬ್ಲ್ಯಾಕ್ ಬೋರ್ಡ್ ಕೂಡ ಸಂಪನ್ಮೂಲ ಆಗಿರುತ್ತೆ. ಸೊ ಇವುಗಳ ನಡುವಿನ ಅಂತರವನ್ನು ಕಡಿಮೆ ಮಾಡ್ತಕ್ಕಂತಹ ಸಾಧನಗಳು ಯಾವುದು ಅಂತ. ಸೊ ನೋಡಿ, ಇಲ್ಲಿ ಆಪ್ಷನ್ 1, 2, 3, 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ 3 ತಂತ್ರಜ್ಞಾನ ಮತ್ತು ತಂತ್ರಾಂಶ ಅಂತಕ್ಕಂಥದ್ದು ಏನಿದೆ ಈ 3 ವಿಚಾರಗಳ ನಡುವಿನ ಅಂತರವನ್ನು ಕಡಿಮೆ ಮಾಡ್ತಕ್ಕಂತಹ ಸಾಧನಗಳು ಆಗಿರುತ್ತೆ. ಇನ್ನು 15ನೇ ಪ್ರಶ್ನೆ ನೋಡಿ, ಒಂದು ಸಮತಲ ದರ್ಪಣದ ಮುಂದೆ 5 ಮೀಟರ್ ದೂರದಲ್ಲಿ ವಸ್ತುವೊಂದನ್ನು ಇರಿಸಿದ್ರೆ ವಸ್ತುವನ್ನು ದರ್ಪಣದೆಡೆಗೆ, ದರ್ಪಣ ಅಂತಂದರೆ ಮಿರರ್, ಕನ್ನಡಿ, 1 ಮೀಟರ್ ಸರಿಸಿದ್ರೆ ವಸ್ತು ಮತ್ತು ಪ್ರತಿಬಿಂಬಗಳ ನಡುವಿನ ಅಂತರ ಎಷ್ಟಾಗುತ್ತೆ ಅಂತ. ಸೊ ಈ ಪ್ರಶ್ನೆಯನ್ನು ನಾನು 1-2-3 ದಿನಗಳ ಹಿಂದಿನ ಒಂದು ವಿಡಿಯೋದಲ್ಲಿ ಕೂಡ ಕೇಳಿದೆ. ಸೇಮ್ ಕ್ವಶನ್ ರಿಪೀಟ್ ಆಗಿತ್ತು. ಸೊ ನೋಡೋಣ ಇದಕ್ಕೆ ಆನ್ಸರ್ ನೀವು ಗೆಸ್ ಮಾಡಿರೋದು ಕರೆಕ್ಟ್ ಆಗಿರುತ್ತಾ ಅಂತ. ನೋಡಿ, ಇಲ್ಲಿ 4 ಮೀಟರ್, 10 ಮೀಟರ್, 5 ಮೀಟರ್, 8 ಮೀಟರ್ ಅಂತ ಇದೆ. ಸರಿಯಾದ ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ 4 8 ಮೀಟರ್ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಪರಿಸರ ವಿಜ್ಞಾನ ಎನ್ವಿರಾನ್ಮೆಂಟಲ್ ಸೈನ್ಸ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.